ಸದ್ಯಕ್ಕಂತೂ ಈ ಚೇರ್ ವಾರ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಂತೂ ಸಿಗ್ತಾ ಇದೆ. ಇಷ್ಟಕ್ಕೆ ಮುಗಿತು, ಇನ್ಮೇಲೆ ಚೇರ್ ಬಗ್ಗೆ ಮಾತಾಡುವಂಗೆ ಇಲ್ಲ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡ್ತು ಅಂತ ಹೇಳುವಂಗೆ ಇಲ್ಲ. ಸ್ಟಾಪ್ ಮಾಡುತ್ತೆ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿಂದ ಮತ್ತೆ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಈ ರೀತಿ ಚೇರ್ ವಾರ್ನ ಕತೆ ಕ್ಷಣದಿಂದ ಕ್ಷಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದು ಯಾರದ್ದೋ ಸೃಷ್ಟಿ ಅಲ್ಲ. ಅಥವಾ ಈ ನಾಯಕರುಗಳು ಹೇಳ್ತಾರಲ್ಲ ಚಾರ್ವಿತ ಚಾರುಣ, ಇದೆಲ್ಲ ಮೀಡಿಯಾ ಸೃಷ್ಟಿ, ಮೀಡಿಯಾಗಳಲ್ಲಿ ಮಾತ್ರ ಅಂತ. ಸಾಧ್ಯವೇ ಅಲ್ಲ. ಇದೆಲ್ಲ ಇವರದ್ದೇ ಸೃಷ್ಟಿ. ಇವ್ರು ಏನ್ ಮಾತಾಡ್ಕೊಳ್ತಾರೋ ಅದನ್ನ ನಾವು ಹೇಳ್ತೀವಿ. ನಮ್ಗೇನ್ ಕನಸು ಬಿದ್ದಿರುತ್ತಾ? ಆಮೇಲೆ ನಾವು ಹೇಳಿದ್ದೆಲ್ಲ ಹಂಗೆ ಆಗ್ತಾ ಹೋಯ್ತು ನೋಡಿ. ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ವಿ, ದೆಹಲಿಗೆ ಹೋಗಿ ಬಂದ್ರು. ಏನೇನೋ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಓಡಾಡುವಂತ ನಾಯಕರೇ ಹೇಳಿರ್ತಾರೆ ಹಿಂಗಿದೆ ಸಾರ್ ಅಂತ ಹೇಳಿ, ಅದನ್ನ ನಾವು ಹೇಳ್ತೀವಿ. ನಮ್ಮ ಮೂಲಗಳನ್ನ ಯಾರು ಕೇಳುವಂತಿಲ್ಲ, ಹೆಂಗೆ ಹೇಳಿದ್ರು, ಯಾರು ಹೇಳಿದ್ರು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ರಾಜಕಾರಣಿಗಳ ಹುಟ್ಟು ಹಾಕಿದಂತಹ ವಿಚಾರಗಳೇ, ಮೂಲ ಅವರ ಸೃಷ್ಟಿಯೇ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಹಾಗೇನಿದೆ ರಾಜಕಾರಣಿಗಳಿಂದ. ಡಿಸಿಎಂ ಡಿಕೆಗೆ ಸಿಎಂ ಚೇರ್ ಹತ್ತಿರವೋ ಅಥವಾ ದೂರವೋ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಸದ್ಯ ಡಿಸೆಂಬರ್ ಅಂತ್ಯದವರೆಗೂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆ. ಹೊರಗಡೆ ವಾತಾವರಣವೂ ಕೂಲ್, ಈ ಕಡೆ ಸಿದ್ದರಾಮಯ್ಯ ಅವರು ಕೂಲ್. ಕಾರಣ ಕುರ್ಚಿ ಗಟ್ಟಿಯಾಗಿದೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ. ಕ್ರಿಸ್ಮಸ್ ಮುಗಿಯೋವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಬರಲ್ಲ. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಬಂದಾಗಿದೆಯಂತೆ. ಡಿಸೆಂಬರ್ ಎಂಡ್ ಅಂತಂದ್ರೆ ಜನವರಿಗೆ ಸ್ಟಾರ್ಟ್ ಆಗ್ಬಿಡುತ್ತಾ? ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಇದಕ್ಕೂ ಒಂದು ಉತ್ತರ ಸಿಕ್ಕಿದೆ. ಏನಂತಂದ್ರೆ, ಮುಂದಿನ ಬಜೆಟ್ ವರೆಗೂ ಅಧಿಕಾರ ಹಸ್ತಾಂತರ ಇಲ್ಲ. ಮುಂದಿನ ಬಜೆಟ್ ಯಾವಾಗ? ಹತ್ತತ್ರ ಮಾರ್ಚ್ ಕೊನೆಯ ವಾರ ಅಥವಾ ಮಧ್ಯದಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರದ ಬಜೆಟ್ ಆದ್ಮೇಲೆ ರಾಜ್ಯ ಸರ್ಕಾರಗಳು ಬಜೆಟ್ ಅನ್ನು ಮಂಡನೆ ಮಾಡುತ್ತೆ. ಸೊ ಆ ಬಜೆಟ್ ವರೆಗೂ ಅಧಿಕಾರ ಹಸ್ತಾಂತರ ಇಲ್ವಂತೆ. ಅಲ್ಲಿಗೆ ಯಾವುದೇ ವಿಘ್ನ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಅವರಿಗೆ 17ನೇ ಬಜೆಟ್ ಇದೆ. ಸೊ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅಂಗಳದಿಂದಲೇ ಸುಳಿವು ಸಿಕ್ಕಿದೆಯಂತೆ, ಸ್ಪಷ್ಟನೆ ಸಿಕ್ಕಿದೆಯಂತೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆರಾಮಾಗಿದ್ದಾರೆ. ನೀವು ಏನಾದ್ರೂ ಲಾಗ ಹೊಡಿರಿ, ನನ್ನ ಚೇರ್ ಗಟ್ಟಿಯಾಗಿದೆ. ಜನವರಿ ಮೊದಲ ವಾರದಲ್ಲಿ, ಡಿಸೆಂಬರ್ ಆದ ನಂತರ ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂ ಅವರನ್ನ ಹೈಕಮಾಂಡ್ ಕರೆಯುವ ಸಾಧ್ಯತೆ ಇದೆ. ಆ ಟೈಮ್ನಲ್ಲಿ ಅಂದ್ರೆ ಹೊಸ ವರ್ಷ, ಹೈಕಮಾಂಡ್ನಿಂದ ಹೊಸ ನಿರ್ಧಾರ ಬರಬಹುದೇ? ಆ ಹೊಸ ವರ್ಷದ ಹೊಸ ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನ ನೆಕ್ಸ್ಟ್ ಇನ್ನೊಂದು ವಿಚಾರ ನಾನು ಹೇಳೋದು ಮರೆತೆ. ಸಿದ್ದರಾಮಯ್ಯ ಅವರು ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದಕ್ಕೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋಗಿ ಒತ್ತಡ ಹಾಕ್ತಾ ಇದ್ದಾರಂತೆ. ಆದ್ರೆ ಸಿದ್ದರಾಮಯ್ಯ ಅವರು ಕುತ್ಕೊಂಡ ಜಾಗದಲ್ಲಿಯೇ ಕೂಲ್ ಆಗಿ ತಮ್ಮ ಪಾನನ್ನ ಮೂವ್ ಮಾಡ್ತಾ ಇದ್ದಾರೆ. ಅವರಿಗೆ ಅಹಿಂದ ಬಲ ಇದೆ, ಹಲವು ಬ್ರಹ್ಮಾಸ್ತ್ರಗಳಿವೆ. ನೀವು ನನ್ನನ್ನ ಕೆಳಗಡೆ ಇಳಿಸ್ತೀರಾ? ಇಲ್ಲಿವೆ ನೋಡಿ ಬ್ರಹ್ಮಾಸ್ತ್ರಗಳು, ಏನ್ ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು ಅಂತ. ಸೊ ಹೈಕಮಾಂಡ್ಗೆ ಅದು ಚಿಂತೆ ಇದೆ. ಅಹಿಂದದ ನಂಬರ್ 1 ನಾಯಕ, ಮಾಸ್ ಲೀಡರ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ನ ಕಥೆ ಏನು? ದಕ್ಷಿಣ ಭಾರತದಲ್ಲಿ ಮೊದಲೇ ಕಾಂಗ್ರೆಸ್ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ. ರಾಜ್ಯದಲ್ಲಿ ಒಂದ್ ಕಡೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯ ಅವ್ರನ್ನ ಪಕ್ಕಕ್ಕೆ ಸರಿಸ್ಬಿಟ್ರೆ ಕಾಂಗ್ರೆಸ್ ಶೇಕ್. ಮುಂದೆ ಆಗುವಂತ ಪರಿಣಾಮಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಹಿಂಗಾಗಿ ಹೈಕಮಾಂಡ್ ಇಲ್ಲಿ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಜಾಣ ನಡೆ ಕಾರಣ ಆಗಿದೆ. ಇದು ಮ್ಯಾಟರ್. ಇನ್ನು ನೆಕ್ಸ್ಟ್ ಹೋಗೋಣ. ಸದ್ಯಕ್ಕಂತೂ ಈ ಚೇರ್ ವಾರ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಂತೂ ಸಿಗ್ತಾ ಇದೆ. ಇಷ್ಟಕ್ಕೆ ಮುಗಿತು, ಇನ್ಮೇಲೆ ಚೇರ್ ಬಗ್ಗೆ ಮಾತಾಡುವಂಗೆ ಇಲ್ಲ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡ್ತು ಅಂತ ಹೇಳುವಂಗೆ ಇಲ್ಲ. ಸ್ಟಾಪ್ ಮಾಡುತ್ತೆ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿಂದ ಮತ್ತೆ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಈ ರೀತಿ ಚೇರ್ ವಾರ್ನ ಕತೆ ಕ್ಷಣದಿಂದ ಕ್ಷಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದು ಯಾರದ್ದೋ ಸೃಷ್ಟಿ ಅಲ್ಲ.
ಅಥವಾ ಈ ನಾಯಕರುಗಳು ಹೇಳ್ತಾರಲ್ಲ ಚಾರ್ವಿತ ಚಾರುಣ, ಇದೆಲ್ಲ ಮೀಡಿಯಾ ಸೃಷ್ಟಿ, ಮೀಡಿಯಾಗಳಲ್ಲಿ ಮಾತ್ರ ಅಂತ. ಸಾಧ್ಯವೇ ಅಲ್ಲ. ಇದೆಲ್ಲ ಇವರದ್ದೇ ಸೃಷ್ಟಿ. ಇವ್ರು ಏನ್ ಮಾತಾಡ್ಕೊಳ್ತಾರೋ ಅದನ್ನ ನಾವು ಹೇಳ್ತೀವಿ. ನಮ್ಗೇನ್ ಕನಸು ಬಿದ್ದಿರುತ್ತಾ? ಆಮೇಲೆ ನಾವು ಹೇಳಿದ್ದೆಲ್ಲ ಹಂಗೆ ಆಗ್ತಾ ಹೋಯ್ತು ನೋಡಿ. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ವಿ, ದೆಹಲಿಗೆ ಹೋಗಿ ಬಂದ್ರು. ಏನೇನೋ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಓಡಾಡುವಂತ ನಾಯಕರೇ ಹೇಳಿರ್ತಾರೆ ಹಿಂಗಿದೆ ಸಾರ್ ಅಂತ ಹೇಳಿ, ಅದನ್ನ ನಾವು ಹೇಳ್ತೀವಿ. ನಮ್ಮ ಮೂಲಗಳನ್ನ ಯಾರು ಕೇಳುವಂತಿಲ್ಲ, ಹೆಂಗೆ ಹೇಳಿದ್ರು, ಯಾರು ಹೇಳಿದ್ರು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ರಾಜಕಾರಣಿಗಳ ಹುಟ್ಟು ಹಾಕಿದಂತಹ ವಿಚಾರಗಳೇ, ಮೂಲ ಅವರ ಸೃಷ್ಟಿಯೇ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಹಾಗೇನಿದೆ ರಾಜಕಾರಣಿಗಳಿಂದ. ಡಿಸಿಎಂ ಡಿಕೆಗೆ ಸಿಎಂ ಚೇರ್ ಹತ್ತಿರವೋ ಅಥವಾ ದೂರವೋ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಸದ್ಯ ಡಿಸೆಂಬರ್ ಅಂತ್ಯದವರೆಗೂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆ. ಹೊರಗಡೆ ವಾತಾವರಣವೂ ಕೂಲ್, ಈ ಕಡೆ ಸಿದ್ದರಾಮಯ್ಯ ಅವರು ಕೂಲ್. ಕಾರಣ ಕುರ್ಚಿ ಗಟ್ಟಿಯಾಗಿದೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ. ಕ್ರಿಸ್ಮಸ್ ಮುಗಿಯೋವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಬರಲ್ಲ. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆ ಚರ್ಚೆಗೆ ಇಲ್ಲ ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಬಂದಾಗಿದೆಯಂತೆ. ಡಿಸೆಂಬರ್ ಎಂಡ್ ಅಂತಂದ್ರೆ ಜನವರಿಗೆ ಸ್ಟಾರ್ಟ್ ಆಗ್ಬಿಡುತ್ತಾ? ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಇದಕ್ಕೂ ಒಂದು ಉತ್ತರ ಸಿಕ್ಕಿದೆ. ಏನಂತಂದ್ರೆ ಮುಂದಿನ ಬಜೆಟ್ ವರೆಗೂ ಅಧಿಕಾರ ಹಸ್ತಾಂತರ ಇಲ್ಲ. ಮುಂದಿನ ಬಜೆಟ್ ಯಾವಾಗ? ಹತ್ತತ್ರ ಮಾರ್ಚ್ ಕೊನೆಯ ವಾರ ಅಥವಾ ಮಧ್ಯದಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರದ ಬಜೆಟ್ ಆದ್ಮೇಲೆ ರಾಜ್ಯ ಸರ್ಕಾರಗಳು ಬಜೆಟ್ ಅನ್ನು ಮಂಡನೆ ಮಾಡುತ್ತೆ. ಸೊ ಆ ಬಜೆಟ್ ವರೆಗೂ ಅಧಿಕಾರ ಹಸ್ತಾಂತರ ಇಲ್ಲವಂತೆ. ಅಲ್ಲಿಗೆ ಯಾವುದೇ ವಿಘ್ನ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಅವರಿಗೆ 17ನೇ ಬಜೆಟ್ ಇದೆ. ಸೊ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಈ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅಂಗಳದಿಂದಲೇ ಸುಳಿವು ಸಿಕ್ಕಿದೆಯಂತೆ, ಸ್ಪಷ್ಟನೆ ಸಿಕ್ಕಿದೆಯಂತೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆರಾಮಾಗಿದ್ದಾರೆ. ನೀವು ಏನಾದ್ರೂ ಲಾಗ ಹೊಡಿರಿ, ನನ್ನ ಚೇರ್ ಗಟ್ಟಿಯಾಗಿದೆ. ಜನವರಿ ಮೊದಲ ವಾರದಲ್ಲಿ, ಡಿಸೆಂಬರ್ ಆದ ನಂತರ ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂ ಅವರನ್ನ ಹೈಕಮಾಂಡ್ ಕರೆಯುವ ಸಾಧ್ಯತೆ ಇದೆ. ಆ ಟೈಮ್ನಲ್ಲಿ ಅಂದ್ರೆ ಹೊಸ ವರ್ಷ, ಹೈಕಮಾಂಡ್ ನಿಂದ ಹೊಸ ನಿರ್ಧಾರ ಬರಬಹುದೇ? ಆ ಹೊಸ ವರ್ಷದ ಹೊಸ ಭರವಸೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನ ನೆಕ್ಸ್ಟ್ ಇನ್ನೊಂದು ವಿಚಾರ ನಾನು ಹೇಳೋದು ಮರೆತೆ. ಸಿದ್ದರಾಮಯ್ಯ ಅವರು ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದಕ್ಕೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋಗಿ ಒತ್ತಡ ಹಾಕ್ತಾ ಇದ್ದಾರಂತೆ. ಆದ್ರೆ ಸಿದ್ದರಾಮಯ್ಯ ಅವರು ಕುತ್ಕೊಂಡ ಜಾಗದಲ್ಲಿಯೇ ಕೂಲ್ ಆಗಿ ತಮ್ಮ ಪಾನನ್ನ ಮೂವ್ ಮಾಡ್ತಾ ಇದ್ದಾರೆ. ಅವರಿಗೆ ಅಹಿಂದ ಬಲ ಇದೆ, ಹಲವು ಬ್ರಹ್ಮಾಸ್ತ್ರಗಳಿದೆ. ನೀವು ನನ್ನನ್ನ ಕೆಳಗಡೆ ಇಳಿಸ್ತೀರಾ? ಇಲ್ಲಿವೆ ನೋಡಿ ಬ್ರಹ್ಮಾಸ್ತ್ರಗಳು, ಏನ್ ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು ಅಂತ. ಸೊ ಹೈಕಮಾಂಡ್ಗೆ ಅದು ಚಿಂತೆ ಇದೆ. ಅಹಿಂದದ ನಂಬರ್ 1 ನಾಯಕ, ಮಾಸ್ ಲೀಡರ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ನ ಕಥೆ ಏನು? ದಕ್ಷಿಣ ಭಾರತದಲ್ಲಿ ಮೊದಲೇ ಕಾಂಗ್ರೆಸ್ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ. ರಾಜ್ಯದಲ್ಲಿ ಒಂದ್ ಕಡೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯ ಅವ್ರನ್ನ ಪಕ್ಕಕ್ಕೆ ಸರಿಸ್ಬಿಟ್ರೆ ಕಾಂಗ್ರೆಸ್ ಶೇಕ್. ಮುಂದೆ ಆಗುವಂತ ಪರಿಣಾಮಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಹಿಂಗಾಗಿ ಹೈಕಮಾಂಡ್ ಇಲ್ಲಿ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಜಾಣ ನಡೆ ಕಾರಣ ಆಗಿದೆ. ಇದು ಮ್ಯಾಟರ್. ಇನ್ನು ನೆಕ್ಸ್ಟ್ ಹೋಗೋಣ.